ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ವಿರುದ್ಧ ಕೇಸ್ ದಾಖಲಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಅಂದ್ರೆ ಎನ್ಸಿಡಬ್ಲ್ಯೂ ಮುಖ್ಯಸ್ಥೆ ರೇಖಾ ಶರ್ಮಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪದಲ್ಲಿ ಮಹುವಾ ಮೊಯಿತ್ರಾ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಹಿಳಾ ಆಯೋಗ ಶುಕ್ರವಾರ ದೆಹಲಿ ಪೊಲೀಸರಿಗೆ ದೂರನ್ನ ನೀಡಿತ್ತು. ಅದಾದ ನಂತರ ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ BNS 2023 ಸೆಕ್ಷನ್ 79 ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವುದಾಗಿ ವರದಿಯಾಗಿದೆ. ಪ್ರಕರಣ ದಾಖಲಾಗಿರೋದಕ್ಕೆ ಮಹುವಾ ಕೂಡ ತಿರುಗೇಟನ್ನ ನೀಡಿದ್ದಾರೆ. ನನ್ನನ್ನು ಅಷ್ಟು ಅರ್ಜೆಂಟ್ ಆಗಿ ನೀವು ಅರೆಸ್ಟ್ ಮಾಡಬೇಕಾಗಿದ್ರೆ ನಾನು ನಾಡಿಯಾದಲ್ಲಿದ್ದೀನಿ, ಅಲ್ಲಿಗೆ ಬರಬಹುದು ಅಂತ ಹೇಳಿದ್ದಾರೆ. ಆದರೆ ಮಹುವಾ ವಿರುದ್ಧ ಪ್ರಕರಣ ದಾಖಲಿಸಿದ ಬೆನ್ನಿಗೆ ಎದ್ದಿರುವಂತಹ ಪ್ರಶ್ನೆ ಏನಂದ್ರೆ, ರಾಷ್ಟ್ರೀಯ ಮಹಿಳಾ ಆಯೋಗ ಮಾಡ್ತಾ ಇರೋದು ಏನು? ತನ್ನ ಅಧ್ಯಕ್ಷರ ಬಗ್ಗೆ ಬಂದಂತಹ ಒಂದು ಕಮೆಂಟ್ಗೆ ಇಷ್ಟು ವೇಗವಾಗಿ ಪ್ರತಿಕ್ರಿಯಿಸಿ ಕ್ರಮಕ್ಕಿಳಿದಂತಹ ಆಯೋಗ ಈ ದೇಶದಲ್ಲಿ ಮಹಿಳೆಯರ ವಿರುದ್ಧ ಘೋರ ಅನ್ಯಾಯ ಅಕ್ರಮ ನಡೆದಾಗ ಏನ್ ಮಾಡ್ತಿತ್ತು? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನನೇ ಇವತ್ತಿನ ಈ ವಿಡಿಯೋ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದೆಲ್ಲ ನೀವು ಉಚಿತವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಮಾಡಬಹುದು. ಹಾಗೆ ನೀವು ಈ ರೀತಿ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿದರೆ ಯೂಟ್ಯೂಬ್ ನಮ್ಮ ವಿಡಿಯೋಗಳನ್ನು ಇನ್ನಷ್ಟು ಜನರಿಗೆ ತೋರಿಸುತ್ತೆ, ತಲುಪಿಸುತ್ತೆ. ಓಕೆ, ಈಗ ವಿಷಯಕ್ಕೆ ಬರೋಣ. ಗುರುವಾರ ಹತ್ರಾಸ್ ಕಾಲ್ತುಳಿತದ ಸ್ಥಳಕ್ಕೆ ರೇಖಾ ಶರ್ಮಾ ಬಂದಿದ್ದನ್ನು ತೋರಿಸುವಂಥ ವಿಡಿಯೋ ಸಂಬಂಧ ಸಂಸದೆ ಮಹುವಾ ಮೊಯಿತ್ರಾ ಟೀಕೆ ಮಾಡಿದರು. ಆ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ರೇಖಾ ಅವರಿಗೆ ಛತ್ರಿಯನ್ನು ಹಿಡಿದುಕೊಂಡು ಹಿಂದೆ ಹೋಗ್ತಾ ಇರೋದನ್ನು ಕಾಣಬಹುದಿತ್ತು. ಆ ಎಕ್ಸ್ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿದಂಥ ಮಹುವಾ ಕೆಲ ಆಕ್ಷೇಪಾರ್ಹ ಪದ ಬಳಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ತಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೇನೆ ರೇಖಾ ಶರ್ಮಾ ಈ ಹಿಂದೆ ಇತರ ವ್ಯಕ್ತಿಗಳ ಬಗ್ಗೆ ಹಾಕಿದಂಥ ಅವಹೇಳನಕಾರಿ ಎಕ್ಸ್ಪೋಸ್ಟ್ಗಳ ಸ್ಕ್ರೀನ್ ಶಾಟ್ಗಳನ್ನು ಮಹುವಾ ಶೇರ್ ಮಾಡಿಕೊಂಡಿದ್ದಾರೆ. ನಿಮ್ಮ ಹೊಸ ಕಾನೂನಿನ ಅಡಿಯಲ್ಲಿ ಮತ್ತೊಬ್ಬ ಸರಣಿ ಅಪರಾಧಿಯ ಬಗ್ಗೆಯೂ ಕೂಡ ಕೇಸ್ ದಾಖಲಿಸಿ ಅಂತ ಮಹುವಾ ದೆಹಲಿ ಪೊಲೀಸರನ್ನ ಟ್ಯಾಗ್ ಮಾಡಿರುವಂಥ ಆ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಮೊಯಿತ್ರಾ ವಿರುದ್ಧ ದೂರು ದಾಖಲಿಸೋದಕ್ಕೆ ಮಹಿಳಾ ಆಯೋಗಕ್ಕೆ ಅದೆಷ್ಟು ಆತರ ಇತ್ತು, ಅಂತೂ ಅದು ಆ ಕೆಲಸ ಮಾಡಿದೆ. ಆದರೆ ಇದೇ ರೇಖಾ ಶರ್ಮಾ ನೇತೃತ್ವದ ಆಯೋಗ ನಿಜವಾಗಿಯೂ ತಾನು ಸಕ್ರಿಯವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿದ್ದಂಥ ಎಷ್ಟೆಲ್ಲ ಪ್ರಕರಣಗಳಲ್ಲಿ ಏನೂ ಮಾಡದೆ ಟೀಕೆಗೊಳಗಾಗಿತ್ತಲ್ವ? ಬಿಜೆಪಿ ಆಡಳಿತದ ರಾಜ್ಯಕ್ಕೆ ಸಂಬಂಧಿಸಿದಂಥ ಘಟನೆಗಳಲ್ಲಿ ರೇಖಾ ಶರ್ಮಾ ಬಿಜೆಪಿಗೆ ಬೇಕಾದ ಹಾಗೆ ವರ್ತಿಸಿದ್ರ ಬಗ್ಗೆ, ಸೂಕ್ತ ಕ್ರಮಗಳನ್ನು ಕೈಗೊಳ್ಳೋದ ಬಗ್ಗೆ ಸಾಕಷ್ಟು ಟೀಕೆಗಳಿವೆ. ಆದರೆ ವಿಪಕ್ಷ ಆಡಳಿತದ ರಾಜ್ಯಗಳಲ್ಲಿ ಮಹಿಳೆಯರನ್ನ ಆಯಾ ಸರ್ಕಾರದ ವಿರುದ್ಧ ಇವರೇ ಎತ್ತಿಕಟ್ಟಿದಂಥ ಆರೋಪಗಳು ಕೂಡ ಇವೆ. 2020 ಉತ್ತರ ಪ್ರದೇಶದ ಹತ್ರಾಸ್ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಎನ್ಸಿಡಬ್ಲ್ಯೂ ಪ್ರತಿಕ್ರಿಯೆ ಚರ್ಚೆ ಆಗಿತ್ತು. ಆ ಭೀಕರ ಘಟನೆಗೆ ಎನ್ಸಿಡಬ್ಲ್ಯೂನ ಪ್ರತಿಕ್ರಿಯೆ ತೀರಾ ನಿಧಾನವಾಗಿತ್ತು ಮತ್ತು ಅಸಮರ್ಪಕ ಆಗಿತ್ತು ಅನ್ನುವಂಥ ವ್ಯಾಪಕ ಟೀಕೆಗಳು ಕೇಳಿ ಬಂದಿದ್ವು. ಆ ಪ್ರಕರಣದ ತೀವ್ರತೆಗೆ ತಕ್ಕ ಹಾಗೆ ಯಾವ ಮಟ್ಟದಲ್ಲಿ ಕ್ರಮಕ್ಕೆ ಮುಂದಾಗಬೇಕಾಗಿತ್ತೋ ಆ ಕೆಲಸವನ್ನು ಅದು ಮಾಡೇ ಇರಲಿಲ್ಲ ಅನ್ನುವಂಥ ಟೀಕೆಗಳಿವೆ. ಇನ್ನು ಎರಡನೇದಾಗಿ 2020 ರೇಖಾ ಶರ್ಮಾ ಮಹಾರಾಷ್ಟ್ರ ರಾಜ್ಯಪಾಲ ಕೋಶಾರಿ ಅವರನ್ನ ಭೇಟಿಯಾಗಿ ಹೆಚ್ಚುತ್ತಾ ಇರುವಂಥ ಲವ್ ಜಿಹಾದ್ ಕೇಸುಗಳ ಬಗ್ಗೆ ಚರ್ಚೆ ಮಾಡಿದೆ ಅಂತ ಆಯೋಗದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಹಾಕಿ ವಿವಾದ ಸೃಷ್ಟಿ ಮಾಡಿದ್ರು. ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಅಂತ ಅವರೇ ನಿರ್ಧಾರ ಮಾಡಿಬಿಟ್ಟಿರೋ ಹಾಗೆ ಅವರ ಆ ಪೋಸ್ಟ್ ಇತ್ತು. ಆದರೆ ಈ ರೀತಿ ಹೊಣೆಗೇಡಿ ಹೇಳಿಕೆ ನೀಡಿದ್ದವರ ನೇತೃತ್ವದಲ್ಲಿದ್ದಂಥ ಮಹಿಳಾ ಆಯೋಗದ ಬಳಿ ಲವ್ ಜಿಹಾದ್ ಪ್ರಕರಣಗಳ ಬಗ್ಗೆ ಅಂಕಿಅಂಶನೇ ಇಲ್ಲ ಅನ್ನೋದು RTI ಮೂಲಕ ಬಹಿರಂಗ ಆಗಿತ್ತು. ಹಾಗಾದರೆ ಲವ್ ಜಿಹಾದ್ ಪ್ರಕರಣಗಳಲ್ಲಿನ ಹೆಚ್ಚಳ ಅಂತ ಯಾವ ಆಧಾರದಲ್ಲಿ ಅವರು ಹೇಳಿದರು? ಹಾಗೆ ಹೇಳಿದ್ರೆ ಹಿಂದಿನ ಅವರ ಉದ್ದೇಶ ನಿಜವಾಗಿಯೂ ಏನಿತ್ತು? ಇನ್ನು ಮೂರನೇದಾಗಿ 2020 ಜನವರಿಯಲ್ಲಿ JNU ಪ್ರತಿಭಟನೆ ಬಗ್ಗೆಯೂ ಕೂಡ ಅವರು ಬಿಜೆಪಿ ಪರ ಹಾಗೂ ವಿದ್ಯಾರ್ಥಿಗಳ ವಿರೋಧಿ ನಿಲುವನ್ನು ಪ್ರದರ್ಶಿಸಿ ಆಕ್ರೋಶ ಗುರಿಯಾಗಿದ್ರು. ಅವರ ಟೀಕೆಗಳು ಹಿಂಸೆಯ ವಿರುದ್ಧ ಪ್ರತಿಭಟಿಸುವಂಥ ವಿದ್ಯಾರ್ಥಿಗಳ ಹಕ್ಕನ್ನೇ ತಿರಸ್ಕರಿಸುವಂಥ ರೀತಿಯಲ್ಲಿದ್ದವು. ಹಾಗೆ ಸಂವೇದನಾಶೀಲವಲ್ಲದ ಹೇಳಿಕೆ ಅಂತ ಟೀಕೆಗಳು ವ್ಯಕ್ತವಾಗಿದ್ವು. ಇನ್ನು ನಾಲ್ಕನೇದಾಗಿ ಭಾರತದಲ್ಲಿನ ಮೀಟು ಅಭಿಯಾನಕ್ಕೂ ಕೂಡ ಎನ್ಸಿಡಬ್ಲ್ಯೂ ಸ್ಪಂದನೆ ತೀರಾ ನಿರಾಶಾದಾಯಕವಾಗಿತ್ತು. ಆಯೋಗ ಸಾಕಷ್ಟು ಬೆಂಬಲ ನೀಡಲಿಲ್ಲ ಅಥವಾ ಲೈಂಗಿಕ ಕಿರುಕುಳಕ್ಕೆ ತುತ್ತಾದವರನ್ನ ರಕ್ಷಣೆ ಮಾಡೋದಕ್ಕೆ ಮತ್ತು ಅವರನ್ನ ಬೆಂಬಲಿಸೋದಕ್ಕೆ ದೃಢ ನಿಲುವನ್ನು ಆಯೋಗ ತೆಗೆದುಕೊಳ್ಳಿಲ್ಲ ಅನ್ನುವಂಥ ಟೀಕೆ ಕೂಡ ವ್ಯಕ್ತ ಆಗಿತ್ತು. ಬಿಜೆಪಿ ಶಾಸಕನೇ ಆರೋಪಿಯಾಗಿದ್ದಂಥ ಉನ್ನಾವೋ ಅತ್ಯಾಚಾರ ಪ್ರಕರಣದಲ್ಲಿಯೂ ಕೂಡ ಮಹಿಳಾ ಆಯೋಗದ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತ ಆಗಿತ್ತು. ಪ್ರಕರಣದ ಗಂಭೀರ ಸ್ವರೂಪ ಮತ್ತು ರಾಜಕೀಯ ವ್ಯಕ್ತಿ ಶಾಮೀಲಾಗಿರೋದ್ರಿಂದ ಆರೋಪಿಗಳ ವಿರುದ್ಧ ಆಯೋಗ ದೃಢ ನಿಲುವನ್ನು ತೆಗೆದುಕೊಳ್ಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯಗಳು ಕೂಡ ಬಂದಿದ್ವು. ಇನ್ನು ಲಾಕ್ಡೌನ್ ಸಮಯದಲ್ಲಿ ಮಹಿಳೆಯರು ಕೌಟುಂಬಿಕ ಹಿಂಸಾಚಾರ ಪ್ರಕರಣಗಳಿಗೆ ಹೆಚ್ಚಾಗಿ ತುತ್ತಾಗಿದ್ರು. ಅದರ ಹೆಚ್ಚಳವನ್ನು ನಿವಾರಿಸುವಲ್ಲಿ ಮತ್ತು ಜಾಗೃತಿ ಮೂಡಿಸುವಲ್ಲಿ ಆಯೋಗ ವಿಫಲವಾದದ್ರ ಬಗ್ಗೆಯೂ ಕೂಡ ಟೀಕೆಗಳು ವ್ಯಕ್ತವಾಗಿದ್ವು. ಮುಜಫರ್ಪುರ್ ಶೆಲ್ಟರ್ ಹೋಮ್ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಾಗಲೂ ಕೂಡ ರೇಖಾ ಶರ್ಮಾ ದೃಢ ನಿಲುವನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥ ಟೀಕೆಗಳಿವೆ. 2018
ಕಥುವಾದಲ್ಲಿ 8 ವರ್ಷದ ಬಾಲಕಿಯ ಭೀಕರ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ನಡೆದಾಗ ಅದು ಅಪ್ರಾಪ್ತ ಬಾಲಕಿಯ ಪ್ರಕರಣ, ಹಾಗಾಗಿ ನಾವೇನು ಮಾಡೋದಕ್ಕಾಗೋದಿಲ್ಲ ಅಂತ ಸುಮ್ಮನಾಗಿತ್ತು ಮಹಿಳಾ ಆಯೋಗ. ಈಗ ತೀರಾ ಇತ್ತೀಚಿನ ಪ್ರಕರಣಗಳನ್ನೇ ನೋಡಿ. ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣ ಬೆಳಕಿಗೆ ಬಂದು ಇಡೀ ದೇಶಾದ್ಯಂತ ಅದು ಚರ್ಚೆ ಆಯಿತು. ಅಮಾಯಕ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯದ 100 ವಿಡಿಯೋಗಳು ಬಹಿರಂಗ ಆದವು. ಆದರೆ ಇಷ್ಟು ಗಂಭೀರ ಆರೋಪಗಳ ಬಗ್ಗೆ ವಾರಗಳ ಕಾಲ ಏನೂ ಮಾತನಾಡದ ರಾಷ್ಟ್ರೀಯ ಮಹಿಳಾ ಆಯೋಗ 20 ದಿನಗಳ ಬಳಿಕ ಕೊಟ್ಟಂತ ಹೇಳಿಕೆ ಏನು ಗೊತ್ತಾ? ಹಾಸನದಲ್ಲಿ ಮಹಿಳೆಯರಿಗೆ ದೂರು ಕೊಡುವಂತೆ ಒತ್ತಡವನ್ನು ಹೇರಲಾಗ್ತಾ ಇದೆ. ಕರ್ನಾಟಕ ಪೊಲೀಸರು ಅಂತ ಹೇಳ್ಕೊಂಡವರು ಅವರಿಗೆ ದೂರು ನೀಡುವಂತೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಬಿಡುಗಡೆ ಮಾಡಿತು ಮಹಿಳಾ ಆಯೋಗ. ಬಿಜೆಪಿ ಮಿತ್ರ ಪಕ್ಷದ ಸಂಸದರ ವಿರುದ್ಧ ಅತ್ಯಂತ ಗಂಭೀರ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಾಗ ರಾಷ್ಟ್ರೀಯ ಮಹಿಳಾ ಆಯೋಗ ಪ್ರತಿಕ್ರಿಯಿಸಿದ್ದು ಈ ರೀತಿ. ಆದರೆ ಅದೇ ರೇಖಾ ಶರ್ಮಾ ಪಶ್ಚಿಮ ಬಂಗಾಳದ ಸಂದೇಶ್ ಖಾಲಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆರೋಪದ ಮೇಲೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡುವವರೆಗೂ ಕೂಡ ಹೋಗಿದ್ದು ಇಲ್ಲಿ ಬಹಳ ವಿಚಿತ್ರವಾಗಿತ್ತು. ರಾಜಕೀಯ ಪಕ್ಷಪಾತಿ ಅಂತ ರೇಖಾ ಶರ್ಮಾ ವಿರುದ್ಧ ಟಿಎಂಸಿ ಆರೋಪ ಮಾಡಿತ್ತು ಮತ್ತು ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿನ ಇಂಥದ್ದೇ ಪ್ರಕರಣಗಳಲ್ಲಿ ಅವರೆಷ್ಟು ನಿಷ್ಕ್ರಿಯವಾಗಿದ್ರು ಅನ್ನೋದನ್ನು ಎತ್ತಿ ತೋರಿಸಿತ್ತು. ಪಶ್ಚಿಮ ಬಂಗಾಳಕ್ಕೆ ತಕ್ಷಣ ಸತ್ಯಶೋಧನಾ ತಂಡ ಕಳಿಸಿದಂತಹ ಮಹಿಳಾ ಆಯೋಗ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಮಾತ್ರ ಸಂಪೂರ್ಣ ತದ್ವಿರುದ್ಧ ನಿಲುವನ್ನು ತೋರಿಸಿತು. ಮಣಿಪುರದಲ್ಲಿನ ಭಯಾನಕ ಲೈಂಗಿಕ ಹಿಂಸಾಚಾರ ಮತ್ತು ಜನಾಂಗೀಯ ಸಂಘರ್ಷಗಳಿಗೆ ಕೂಡ ಆಯೋಗ ಮೀನಾಮೇಷ ಎಣಿಸಿ ಪ್ರತಿಕ್ರಿಯಿಸಿದ್ರ ಬಗ್ಗೆಯೂ ಕೂಡ ಟೀಕೆಗಳು ಬಂದವು. ತ್ವರಿತ ಕ್ರಮಗಳನ್ನು ತೆಗೆದುಕೊಳ್ಳದೇ ಇದ್ದಿದ್ರ ಬಗ್ಗೆ ಮತ್ತು ಸಂತ್ರಸ್ತರಿಗೆ ಸಾಕಷ್ಟು ಬೆಂಬಲ ನೀಡದೇ ಇದ್ದಿದ್ರ ಬಗ್ಗೆ ರೇಖಾ ಶರ್ಮಾ ಟೀಕೆಗಳನ್ನು ಎದುರಿಸಬೇಕಾಯಿತು. ರೇಖಾ ಶರ್ಮಾ ಬಿಜೆಪಿ ಪಕ್ಷಪಾತಿ, ಬಿಜೆಪಿಗೆ ಬೇಕಾದ ಹಾಗೆ ಕಾರ್ಯನಿರ್ವಹಿಸ್ತಾರೆ ಎನ್ನುವಂಥ ಟೀಕೆಗಳು ಹಲವು ಸಂದರ್ಭಗಳಲ್ಲಿ ಬಂದಿವೆ. ಪಶ್ಚಿಮ ಬಂಗಾಳದ ಸಂದೇಶ್ ಖಾಲಿಗೆ ಭೇಟಿ ನೀಡಿ ಅಲ್ಲಿನ ರಾಜ್ಯ ಸರ್ಕಾರವನ್ನು ಟೀಕೆ ಮಾಡಿದಂಥ ಶರ್ಮಾ ಅವರಿಗೆ ಬಿಜೆಪಿ ಜನರೇ ಇರುವಂಥ ಮಹಿಳೆಯರ ವಿರುದ್ಧದ ದೌರ್ಜನ್ಯ ಪ್ರಕರಣಗಳು ಕಾಣಿಸದೇ ಉಳಿದಿದ್ದು ವಿಚಿತ್ರ ಆಗಿತ್ತು. ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ವಿರುದ್ಧ ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿ ತಿಂಗಳುಗಟ್ಟಲೆ ಹೋರಾಟ ಮಾಡಿದಾಗಲೂ ಕೂಡ ಅದಕ್ಕೆ ಮಹಿಳಾ ಆಯೋಗವಾಗಲಿ ಅಥವಾ ಅದರ ಅಧ್ಯಕ್ಷೆ ರೇಖಾ ಶರ್ಮಾ ಆಗಲಿ ಸೂಕ್ತ ರೀತಿಯಲ್ಲಿ ಸ್ಪಂದಿಸಲೇ ಇಲ್ಲ. ಮಾರ್ಚ್ 2024ರಲ್ಲಿ ವಿದೇಶಿ ದಂಪತಿಯ ಮೇಲೆ ಜಾರ್ಖಂಡ್ನಲ್ಲಿ ಹಲ್ಲೆ ಹಾಗೂ ಸಾಮೂಹಿಕ ಅತ್ಯಾಚಾರ ನಡೆದಾಗ ಅದು ಅಂತಾರಾಷ್ಟ್ರೀಯವಾಗಿ ಚರ್ಚೆ ಆಯಿತು. ಆದರೆ ಹಲ್ಲೆ ಅತ್ಯಾಚಾರಕ್ಕೊಳಗಾದಂಥ ಸಂತ್ರಸ್ತ ಪ್ರವಾಸಿಗರ ಪರ ಮಾತಾಡೋ ಬದಲು ಅವರನ್ನೇ ದೂರುವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದರು ರೇಖಾ ಶರ್ಮಾ. 2018ರಲ್ಲಿ ಥಾಮ್ಸನ್ ರೈಟರ್ ಸರ್ವೆಯಲ್ಲಿ ಭಾರತ ಮಹಿಳೆಯರಿಗೆ ಅತ್ಯಂತ ಅಪಾಯಕಾರಿ ದೇಶ ಅಂತ ಹೇಳಿದಾಗ ನಾವು ಪರಿಶೀಲಿಸಿದ ಅತ್ಯಾಚಾರ ಪ್ರಕರಣಗಳಲ್ಲಿ 30% ನಕಲಿಯಾಗಿದ್ವು ಅಂತ ಹೇಳಿದರು ರೇಖಾ ಶರ್ಮಾ. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರ ಬಗ್ಗೆ ಮಹುವಾ ಕೆಟ್ಟದಾಗಿ ಕಮೆಂಟ್ ಮಾಡಿದರೆ ಅದು ಖಂಡನಾರ್ಹ. ಈಗಾಗಲೇ ಬಹಳ ವೇಗವಾಗಿ ಅವ್ರ ಮೇಲೆ ಕೇಸು ಕೂಡ ಆಗಿದೆ. ಆದರೆ ಖಂಡಿಸೋದಕ್ಕೆ, ಪ್ರಕರಣ ದಾಖಲಿಸೋದಕ್ಕೆ ಅದೆಷ್ಟು ಅರ್ಹ ಪ್ರಕರಣಗಳು ಈ ದೇಶದಲ್ಲಿ ನಡೆಯುತ್ತಿವೆ. ಅದಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಯಾವ ರೀತಿ ಪ್ರತಿಕ್ರಿಯಿಸಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.